ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮಹಾನ್ ಪುಣ್ಯ ಪ್ರಕೃತಿಯಾದ ತೀರ್ಥಂಕರ ನಾಮ ಪ್ರಕೃತಿ ಬಂಧಕ್ಕೆ ಕಾರಣವಾದ ಷೋಡಶ ಕಾರಣ ಭಾವನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇಂದು ವೀಕ್ಷಿಸಿ ಮೊದಲನೆಯ ದರ್ಶನ ವಿಶುದ್ಧಿ ಭಾವನೆ. ನೆನೆಯಿರಿ ಷೋಡಶ ಭಾವನೆಗಳನ್ನು. ನೆನೆಯಿರಿ ಅನುದಿನ ಅನುಕ್ಷಣವಿದನು. ನೆನೆಯಿರಿ ಷೋಡಶ ಭಾವನೆಗಳನ್ನು. ನೆನೆಯಿರಿ ಅನುದಿನ ಅನುಕ್ಷಣವಿದನು. ಕಳೆಯಲು ಜನುಮ ಜರಾಮರಣಗಳನ್ನು. ಕಳೆಯಲು ಜನುಮ ಜರಾಮರಣಗಳನ್ನು. ಪಡೆಯಲು ಬೇಗನೆ ಜಿನನ ಗುಣಗಳನ್ನು. ಪಡೆಯಲು ಬೇಗನೆ ಜಿನನ ಗುಣಗಳನ್ನು. ನೆನೆಯಿರಿ ಷೋಡಶ ಭಾವನೆಗಳನ್ನು. ನೆನೆಯಿರಿ ಅನುದಿನ ಅನುಕ್ಷಣವಿದನು. ಕಷಾಯ ರಹಿತ ನಿರ್ಮಲ ಸಂಯತ್ವವಾ ವಿಶೇಷವೆನಿಪ 8 ಅಂಗಗಳ. ಕಷಾಯ ರಹಿತ ನಿರ್ಮಲ ಸಂಯತ್ವವಾ ವಿಶೇಷವೆನಿಪ 8 ಅಂಗಗಳ. ದೋಷರಹಿತ ದೃಢ ಶ್ರದ್ಧೆಯ ಭಾವವೇ. ದೋಷರಹಿತ ದೃಢ ಶ್ರದ್ಧೆಯ ಭಾವವೇ ದರ್ಶನ ವಿಶುದ್ಧಿ ಭಾವನೆಯುವುದು. ದರ್ಶನ ವಿಶುದ್ಧಿ ಭಾವನೆಯುವುದು. ದರ್ಶನ ವಿಶುದ್ಧಿ ಭಾವನೆಯುವುದು. ನೆನೆಯಿರಿ ಷೋಡಶ ಭಾವನೆಗಳನ್ನು. ಜೈನ ಧರ್ಮದ ಪ್ರಕಾರ
ಈ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಕೂಡ ಅತ್ಯುನ್ನತವಾದಂತಹ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ. ಎಲ್ಲರೂ ಮೋಕ್ಷವನ್ನು ಪಡೆಯಬಹುದು, ಆದರೆ ತೀರ್ಥಂಕರರಾಗಿ ಮೋಕ್ಷವನ್ನು ಪಡೆಯತಕ್ಕಂತಹ ಭಾಗ್ಯ ಕೆಲವರಿಗೆ ಮಾತ್ರ ಬರುವಂತಹದ್ದು. ಹಾಗಾದರೆ ಎಲ್ಲರೂ ಮೋಕ್ಷವನ್ನು ಪಡೆಯಬಹುದು, ಆದರೆ ತೀರ್ಥಂಕರರಾಗಲು ಸಾಧ್ಯ ಇಲ್ಲ ಅಂತ ಕೇಳಿದಾಗ ಯಾಕೆ ಎನ್ನುವ ಪ್ರಶ್ನೆ ಬರ್ತದೆ. ವಾಸ್ತವವಾಗಿ ಮೋಕ್ಷವನ್ನು ಪಡೆಯುವ ಸಾಧನೆ ಆತ್ಮನಿಗಂಟಿದ ಕರ್ಮನಾಶದಿಂದ ಪ್ರಾಪ್ತಿಯಾಗ್ತದೆ. ಆದರೆ ತೀರ್ಥಂಕರರಾಗಿ ಮೋಕ್ಷವನ್ನು ಪಡೆಯತಕ್ಕಂತಹ ಭಾಗ್ಯ ಬರುವುದು ಅವರು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕೆಲವು ವಿಶೇಷವಾದಂತಹ ಭಾವನೆಗಳು ಮತ್ತು ಕ್ರಿಯೆಗಳ ಪರಿಣಾಮದಿಂದ. ಅದು ಯಾವುದು ಅಂತ ಕೇಳಿದರೆ ಉತ್ತರವಾಗಿಯೇ ಸಿಗುವಂತಹದ್ದು ಷೋಡಶ ಭಾವನೆಗಳು. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಷೋಡಶ ಭಾವನೆಗಳನ್ನು ಧಾರಣೆ ಮಾಡಿಕೊಂಡು ಅದನ್ನು ತಮ್ಮ ಆಚರಣೆಯಲ್ಲಿ ತಂದಿರ್ತಾರೋ ಅವರು ಮುಂದಿನ ಜನ್ಮದಲ್ಲಿ ತೀರ್ಥಂಕರರಾಗುವಂತಹ ನಾಮಕರ್ಮವನ್ನು ಅಂಟಿಸಿಕೊಂಡು ಬರ್ತಾರೆ. ಹಾಗಾದರೆ ತೀರ್ಥಂಕರತ್ವವನ್ನು ಪ್ರಾಪ್ತಿ ಮಾಡಿಕೊಡತಕ್ಕಂತಹ ಆ ಷೋಡಶ ಭಾವನೆಗಳು ಯಾವುದು ಅಂತ ತಿಳಿಯುವುದು ನಮ್ಮ ಕರ್ತವ್ಯವಾಗಿದೆ. ನಾನಿಂದು ಕೇವಲ 16 ಭಾವನೆಗಳಲ್ಲಿ ಮೊದಲನೆಯದಾದ ದರ್ಶನ ವಿಶುದ್ಧಿಯ ಬಗ್ಗೆ ಮಾತ್ರ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತೇನೆ. ದರ್ಶನ ವಿಶುದ್ಧಿ ಷೋಡಶ ಭಾವನೆಗಳಲ್ಲಿ ಮೊದಲನೆಯದ್ದು. ಹಾಗಂದ್ರೇನು? ದರ್ಶನ ಎನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ಪ್ರಮುಖವಾದಂತಹ ಅರ್ಥಗಳು ಅಂದರೆ ದರ್ಶನ ಅಂದರೆ ನಂಬಿಕೆ, ದರ್ಶನ ಅಂದರೆ ಶ್ರದ್ಧೆ, ದರ್ಶನ ಅಂದರೆ ಶುದ್ಧವಾದ ಭಾವನೆ. ಅರ್ಥಾತ್ ದರ್ಶನ ಎಂದರೆ ಸಮ್ಯಕ್ ದರ್ಶನ, ಒಳ್ಳೆಯ ನಂಬಿಕೆ. ಹಾಗಾದರೆ ದರ್ಶನ ವಿಶುದ್ಧಿ ಅಂದರೆ ಯಾವ ಸಮ್ಯಕ್ ದರ್ಶನವಿದೆಯೋ, ಯಾವ ಶ್ರದ್ಧೆ, ನಂಬಿಕೆ, ಭಾವನೆಗಳಿವೆಯೋ ಅದು ಅತ್ಯಂತ ವಿಶುದ್ಧವಾಗಿ ಪರಿಶುದ್ಧವಾಗಿರುತ್ತದೆಯೋ ಅದು ದರ್ಶನ ವಿಶುದ್ಧಿ ಅಂತ ಅನ್ನಿಸಿಕೊಳ್ಳುತ್ತದೆ. ಅಂದರೆ ಮಿಥ್ಯಾತ್ವವೇ ಇಲ್ಲದೆ ಜೈನ ಧರ್ಮ ಮತ್ತು ಜೈನ ಧರ್ಮ ಬೋಧಿಸುವ ಆತ್ಮ ಸಿದ್ಧಾಂತದ ಮೇಲೆ ದೃಢವಾದಂತಹ ವಿಶ್ವಾಸ, ನಂಬಿಕೆಯನ್ನ, ಶ್ರದ್ಧೆಯನ್ನ ಯಾರು ಹೊಂದಿದ್ದಾರೋ ಅವರು ದರ್ಶನ ವಿಶುದ್ಧಿಯನ್ನು ಹೊಂದಿದ್ದಾರೆ ಅಂತ ಅರ್ಥ. ಯಾರು ಈ ದರ್ಶನ ವಿಶುದ್ಧಿಯನ್ನ ಪೂರ್ವಜನ್ಮಗಳಲ್ಲಿ ಹೊಂದಿರ್ತಾರೋ ಅವರು ತೀರ್ಥಂಕರ ನಾಮಕರ್ಮವನ್ನು ಅಂಟಿಸಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಸೂತ್ರ ರೂಪದಲ್ಲಿ ಹೇಳಲಾಗಿದೆ ತತ್ವಾರ್ಥ ಶ್ರದ್ಧಾನಾಂ ಸಮ್ಯಕ್ ದರ್ಶನ ಅಂತ. ಇದು ಆತ್ಮ ಕಲ್ಯಾಣಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಅಂದರೆ ಈ ಜೈನ ಸಿದ್ಧಾಂತಗಳಲ್ಲಿ, ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಸಂಶಯಗಳಿಲ್ಲದೆ ನಮ್ಮ ಶರೀರದ ಒಳಗಡೆ ಒಬ್ಬ ಆತ್ಮನಿದ್ದಾನೆ, ನನಗೆ ಬರುವ ಸುಖ ದುಃಖ ಎಲ್ಲವೂ ಕೂಡ ಆ ಆತ್ಮನು ಪೂರ್ವಾರ್ಜಿತವಾಗಿ ಸಂಪಾದಿಸಿಕೊಂಡು ಬಂದಂತಹ ಪಾಪ ಪುಣ್ಯಗಳ ಪರಿಣಾಮದಿಂದಲೇ ಬರುತ್ತದೆ ಎನ್ನುವಂತಹ ಅಚಲವಾದ ದರ್ಶನ, ಅಚಲವಾದ ವಿಶ್ವಾಸ ಏನಿದೆಯೋ ಅದನ್ನು ದರ್ಶನ ವಿಶುದ್ಧಿ ಎನ್ನುತ್ತೇವೆ. ನಿಜವಾದ ದೇವರು, ಶಾಸ್ತ್ರ, ಗುರುಗಳಲ್ಲಿ ನಂಬಿಕೆಯನ್ನು ಹೊಂದಿರುವಂತಹದ್ದು, ಅಷ್ಟಮದಗಳಿಂದ ದೂರವಾಗಿರುವಂತಹದ್ದು, 3 ಮೂಢಗಳನ್ನು ಹೊಂದಿಲ್ಲದೆ ಇರುವಂತಹದ್ದು ಮತ್ತು ಅಷ್ಟಾಂಗ ದೋಷ ರಹಿತರಾಗಿರುವಂತಹದ್ದೇ ದರ್ಶನ ವಿಶುದ್ಧಿಯ ಮುಖ್ಯವಾದಂತಹ ಲಕ್ಷಣಗಳು. ಎಲ್ಲಿ ದರ್ಶನ ವಿಶುದ್ಧಿ ಇದೆಯೋ ಅಲ್ಲಿ ಭಯ ಎಂಬುದಿಲ್ಲ. ಒಂದೇ ಒಂದು ಮಾತನ್ನು ಹೇಳುವುದಾದರೆ, ಹೇಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಬೆಳಕು ಹರಡಿದ್ದರೂ ಆ ಬೆಳಕನ್ನ ಭೂತ ಕನ್ನಡಿಯ ಮೂಲಕ ಒಂದೆಡೆಗೆ ಹರಿಸಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿಯಾಗುತ್ತದೆ. ಅದೇ ರೀತಿ ನಮ್ಮ ನಂಬಿಕೆಯನ್ನು, ನಮ್ಮ ಶ್ರದ್ಧೆಯನ್ನು, ನಮ್ಮ ವಿಶ್ವಾಸವನ್ನು ಒಂದೇ ನಿಶ್ಚಲವಾಗಿರತಕ್ಕಂತಹ ದೃಢವಾದಂತಹ ತತ್ವ ಸಿದ್ಧಾಂತಗಳ ಮೇಲೆ ಅಚಲವಾಗಿ ಇರಿಸಿದಾಗ ಅಲ್ಲಿ ಕರ್ಮನಾಶದ ಒಂದು ಸಾಧನೆ ಎನ್ನುವುದಾಗ್ತದೆ. ಆಗ ಆತ್ಮ ಪರಿಶುದ್ಧನಾಗ್ತಾನೆ, ಆತ್ಮ ಕಲ್ಯಾಣವಾಗ್ತದೆ ಎನ್ನುವುದೇ ಷೋಡಶ ಭಾವನೆಗಳಲ್ಲಿ ಒಂದಾದ ದರ್ಶನ ವಿಶುದ್ಧಿಯ ಮೂಲ ಸೂತ್ರ. ಜೈ ಜಿನೇಂದ್ರ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ರವರ ಸಂಚಿಕೆ ಮುಗಿಸಿದ ರತ್ನತ್ರಯ. ನಿರ್ಮಾಪಕರಾದ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ರವರ ರತ್ನತ್ರಯ ಕ್ರಿಯೇಷನ್ಸ್ ನಿರ್ಮಾಣದ ರತ್ನತ್ರಯ ಧಾರಾವಾಹಿಯು ಪ್ರತಿ ಭಾನುವಾರ ಬೆಳಿಗ್ಗೆ 10 ರಿಂದ 10:30 ದೂರದರ್ಶನದ ಚಂದನ ವಾಹಿನಿಯಲ್ಲಿ ಪ್ರಸಾರಗೊಳ್ಳುತ್ತಿದೆ.
ಈ ಸಂಚಿಕೆ ವಾರದಿಂದ ವಾರಕ್ಕೆ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿದೆ. ಪ್ರತಿಯೊಂದು ಸಂಚಿಕೆಯಲ್ಲಿಯೂ ಕ್ಷೇತ್ರ ದರ್ಶನ, ಕಿರುಚಿತ್ರ, ಕವಿ ಹೃದಯದ ಕವನ ಹೀಗೆ ಹಲವಾರು ವಿಷಯಗಳಿಂದ ಈ ಧಾರಾವಾಹಿಯು ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿದೆ ಎಂದು ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ರವರು ನಮ್ಮೊಂದಿಗೆ ತಮ್ಮ ಸಂಚಿಕೆ ನಿರ್ಮಾಣದ ವಿಷಯವನ್ನು ಹಂಚಿಕೊಂಡರು. ರತ್ನತ್ರಯವೆಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯಗಳೇ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಎಂದು ತತ್ವತ್ರ ಸೂತ್ರದಲ್ಲಿ ಆಚಾರ್ಯ ಉಮಾಸ್ವಾತಿಯವರು ಹೇಳಿದ್ದಾರೆ. ಅವರ ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ವಿವಿಧ ಧಾರ್ಮಿಕ ಸ್ಥಳಗಳು, ಅನುಪ್ರೇಕ್ಷೆ ಅಂದರೆ ಧಾರ್ಮಿಕ ಚಿಂತನೆ, ಆಚಾರ ವಿಚಾರಗಳುಳ್ಳ ಕಿರುಚಿತ್ರಗಳು ವಾರದಿಂದ ವಾರಕ್ಕೆ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡು ಇನ್ನು ಹಲವಾರು ಸಂಚಿಕೆಗಳು ಪ್ರಸಾರವಾಗುವ ಹಂತದಲ್ಲಿದೆ ಎಂದು ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ರವರು ತಮ್ಮ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ರವರು ವೃತ್ತಿಯಲ್ಲಿ ವೈದ್ಯರು. ಇವರ ಪತಿ ಡಾಕ್ಟರ್ ನಾಗೇಂದ್ರ ಕುಮಾರ್ ರವರು ಕೂಡ ವೈದ್ಯರು. ಬಿಡುವಿಲ್ಲದ ವೇಳೆಯಲ್ಲಿಯೂ ನಿಮಗೆ ಧಾರಾವಾಹಿ ನಿರ್ಮಿಸಲು ಸಾಧ್ಯವಾಗುತ್ತಿದೆಯೇ ಎನ್ನುವ ನಮ್ಮ ಪ್ರಶ್ನೆಗೆ, ಕಷ್ಟವಾದರೂ ಇಷ್ಟಪಟ್ಟು ನಿರ್ಮಿಸುತ್ತಿದ್ದೇವೆ. ಆರ್ಥಿಕ ಹೊರೆ ಹೆಚ್ಚಾದಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರ ಸಹಕಾರ ದೊರೆತಿದೆ. ದೇಶದಾದ್ಯಂತ ಜೈನ ಬಸದಿಗಳ ಕ್ಷೇತ್ರ ದರ್ಶನ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಹೀಗೆ ಹಲವಾರು ಹೃದಯ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ನೀಡಿದ್ದೇವೆ ಎಂದರು. ಕನ್ನಡದಲ್ಲಿ ಜೈನ ಧಾರ್ಮಿಕ ಧಾರಾವಾಹಿಯನ್ನು ನಿರ್ಮಿಸುತ್ತಿರುವ ಪ್ರಥಮ ಮಹಿಳೆ ಇವರಾಗಿದ್ದಾರೆ. ಆ ಹೆಮ್ಮೆ ಅವರಿಗಿದೆ. ಸಕಲ ಜೈನ ಮುನಿಗಳ ಮತ್ತು ಸಮುದಾಯದವರಿಗೂ ಅವರ ಈ ಕಾರ್ಯವನ್ನು ಮೆಚ್ಚಿಕೊಂಡಿದ್ದಾರೆ ಕೂಡ. ಇವರ ಈ ಸಾಧನೆಯನ್ನು ಸಂಘ ಸಂಸ್ಥೆಗಳು, ಕರ್ನಾಟಕ ಸರ್ಕಾರ ಗುರುತಿಸಿ ಇವರನ್ನು ಗೌರವಿಸಬೇಕು. ಆಗ ಇವರ ಈ ಸಾಧನೆಗೆ ಸಂದ ಗೌರವ ಎಂದು ನಾವು ಭಾವಿಸಬಹುದು. ಇವರ ಯೋಜನೆಯಲ್ಲಿ ಇನ್ನು ನೂರಾರು ಸಂಚಿಕೆಗಳನ್ನು ನಿರ್ಮಿಸುವ ಇಚ್ಛೆ ಇವರಿಗಿದೆ. ಆದರೆ ಇವರ ಧಾರಾವಾಹಿ ಹೆಚ್ಚು ಹೆಚ್ಚು ಜಾಹೀರಾತು ಸಿಗಬೇಕು. ದೃಶ್ಯ ಮಾಧ್ಯಮದಲ್ಲಿ ಚಿತ್ರೀಕರಿಸುವುದು ಈ ದಿನಗಳಲ್ಲಿ ತುಂಬಾ ದುಬಾರಿಯ ಖರ್ಚು ವೆಚ್ಚವಾಗಿರುವುದರಿಂದ ಈ ರೀತಿಯ ಧಾರಾವಾಹಿಯನ್ನು ಉಳಿಸಿಕೊಳ್ಳಲು ಎಲ್ಲಾ ಕನ್ನಡಿಗರು ಮತ್ತು ಬರೀ ಒಂದೇ ಸಮುದಾಯಕ್ಕೆ ಸೇರಿದೆ ಎಂದು ಭಾವಿಸದೆ ಎಲ್ಲಾ ಸಮುದಾಯದವರು ಕೈ ಜೋಡಿಸಿದಾಗ ಈ ಒಂದು ವಿಶಿಷ್ಟ ಧಾರಾವಾಹಿಯನ್ನು ನಾವು ಉಳಿಸಿ ಬೆಳೆಸಬಹುದು. ಇಂದಿನ ದಿನಗಳಲ್ಲಿ ಈ ರೀತಿಯ ಧಾರಾವಾಹಿ ಬರುವುದು ಅಪರೂಪವಾಗಿದೆ. ಒಂದೇ ಮನೆಯಲ್ಲಿ ಇರುವ ಅತ್ತೆ, ಅತ್ತಿಗೆ, ನಾದಿನಿ ಊಟದಲ್ಲಿ ವಿಷ ಬೆರೆಸಿ ಕೊಲ್ಲುವ ಮತ್ತು ಮನೆ ಮಂದಿಯ ಮೇಲೆ ದ್ವೇಷ ಕಾರುವ ಧಾರಾವಾಹಿಗಳೇ ಹೆಚ್ಚು. ಈ ರೀತಿ ಧಾರಾವಾಹಿಯಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಎಲ್ಲಿಂದ ದೊರಕಿತು? ಅದೇ ಈ ಧಾರ್ಮಿಕ ಧಾರಾವಾಹಿಯಲ್ಲಿ ಕ್ಷೇತ್ರಗಳ ದರ್ಶನ, ಕವಿ ಹೃದಯದ ಕವನ ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕೊಂಡು ಹೋಗುತ್ತದೆ. ನಮ್ಮ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಪೊಮ್ಮ ವ್ರತ ತೆಗೆದುಕೊಂಡಳು ಎಂಬ ಕಥಾಚಿತ್ರಣದ ಮುಂದುವರೆದ ಭಾಗವನ್ನು ನೋಡೋಣ. ಬನ್ನಿ ವೀಕ್ಷಕರೇ. ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ವಾ ಇವಳಿಗೆ? ಏನೋ ತಾನೇ ಪಂಡಿತೆ ಅನ್ನೋ ಥರ ಮಾತಾಡ್ತಾಳೆ. BScಗೆ ಇಷ್ಟು, ಏನಾದರೂ ಇವ್ರ ಹತ್ರ ಅವತ್ತು ಮಾತಾಡದೆ ಇದ್ದಿದ್ರೆ. ಏನ್ರಿ ಇದು, ಒಂದೊಂದು ದಿವಸ ಒಂದೊಂದು ಕಡೆ ಕುತ್ಕೊಂಡು ಪೇಪರ್ ಓದ್ತಿರಲ್ಲ? ನಾನು ಎಲ್ಲಿ ಹೋದರೂ ನಕ್ಷತ್ರಕ್ಕೆ ಬೆನ್ನತ್ತೀಯಲ್ಲ ನೀವು. ನೆಮ್ಮದಿಯಿಂದ ನಾನು ಪೇಪರ್ ಓದೋಕ್ಕೂ ಬಿಡಲ್ಲ ನೀನು. ವಿಷಯ ಏನು ಅಂತ ಹೇಳು. ಅಲ್ಲ, ಮೆಡಿಕಲ್ ಅಂದ್ರೇನು ತಮಾಷೆನಾ? ಸಾವಿರಗಳಲ್ಲಿ ಆಗೋ ಮಾತಾ ಅದು? ನಮ್ಮ ಜಾತಿಯವ್ರಿಗೆ ಬೇರೆ ರಿಸರ್ವೇಷನ್ನು ಮಣ್ಣು ಯಾವುದೂ ಇಲ್ಲ. ಸುಮ್ಮನೆ ದುಡ್ಡು ದಂಡ ಅನ್ಸುತ್ತೆ. ಅವಳು ಹೇಳಿದಾಳಲ್ಲೇ ನಾನು ಚೆನ್ನಾಗಿ ಓದ್ತೀನಿ ಅಂತ. ಅದು ಮೆರಿಟ್ನಲ್ಲೇ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು ಅಂತ. ಇಷ್ಟು ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಅವಳು ಓದಲಿ ಬಿಡೆ. ಸದ್ಯ ನನಗೆ ಪೇಪರ್ ಓದೋಕ್ಕೆ ಬಿಡು. ಓದ್ಲಿ ಬಿಡು, ಬಡ್ಕೊಂಡ್ರು ಆ ಓದ್ಗೆ. ಈ ಊರಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಬೇರೆ ಊರಿಗೆ ಹೋಗಬೇಕು. ಅಲ್ಲಿ ಊಟಕ್ಕೆ ಉಳ್ಕೊಳ್ಳೋಕ್ಕೆ ಹೆಣ್ಮಗಳು ಬೇರೆ. ಏನಾದರೂ ಅನಾಹುತ ಆದರೆ ಈಗ ನೀವೇ ನೋಡ್ತಿಲ್ವಾ? ಅಪ್ಪ ಅಮ್ಮನ ಮಾತಿಗೆ ಬೆಲೆ ಇಲ್ಲ. ಯಾರ್ಯಾರನ್ನೋ ಕಟ್ಕೊಂಡು ಓಡೋಗಲ್ವಾ? ನೀನು ಪಂಡ್ರಿಬಾಯಿ ಕಾಲ್ದವಳೇನೆ. ಅನಾಹುತ ಅದು ಇದು ಅಂತ ಹೇಳೋಕ್ಕೆ ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀಯ. ಅವಳು ಓದೋಕ್ಕೆ ಹೋಗೋದು ಮೆಡಿಕಲ್ಗೆ.
ಅಲ್ರಿ, ನಾನು ಒಳ್ಳೇದು ಏನು ಹೇಳಿದ್ರು ನೀವು ಕಿವಿಗೆ ಹಾಕೊಳ್ಳಲ್ವಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ, ಇಲ್ಲೇ ಒಂದು ಒಳ್ಳೆ ಗಂಡನ್ ನೋಡಿ ಮದುವೆ ಮಾಡಿ ಮುಗಿಸಿ. ಮದುವೆಗೆ ಏನೇ ಇಷ್ಟೊಂದು ಅವಸರ? ಓದೋರ್ನ ಬಿಡಿಸಿ ಯಾರು ಮದುವೆ ಮಾಡ್ತಾರ? ಈಗಿನ ಕಾಲದಲ್ಲಿ ಯಾರು ಇಷ್ಟು ಬೇಗ ಮದುವೆ ಆಗಲ್ಲ. ನಾವು ಮಕ್ಕಳನ್ನ ಬೇಗ ಮದುವೆ ಆಗುವಂತ ಅವಸರ ಮಾಡಬಾರ್ದು, ಗೊತ್ತಾಯ್ತಾ? ಹಾಗಂತ ನಾವು ಸುಮ್ಮನೆ ಇದ್ರೆ ಅವಳು ಇನ್ಯಾರನ್ನೋ ನೋಡ್ಕೊಂಡು ಕಟ್ಕೊಂಡು ಹೋಗ್ತಾಳೆ. ಆಮೇಲೆ ನಾವು ಯಾರ ಮುಂದೆನೂ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಬಿಡ್ತು ಅನ್ನೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ನೀನೇ ನಿಮ್ಮ ಅಪ್ಪದ ಕಾಲದಲ್ಲಿ ಇದೆಯಾ ಗಂಡುಗಳು ಸಿಗಲ್ಲ ಅಂತ ಹೇಳೋದಕ್ಕೆ? ನೋಡು, ನನ್ನ ಮಗಳಿಗೆ ನಮ್ಮಲ್ಲೇ ಚೆನ್ನಾಗಿ ಓದಿರೋ ಬೇಕಾದಷ್ಟು ಗಂಡುಗಳು ಸಿಗ್ತಾರೆ, ಗೊತ್ತಾಯ್ತಾ? ಸರಿ, ಆ ವಿಷಯ ಬಿಟ್ಬಿಡಿ. ಮೆರಿಟಲ್ಲೇ ಸೀಟ್ ಸಿಕ್ತು ಅಂತ ಇಟ್ಕೋಣ. ಖರ್ಚಿನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಕಾಲೇಜಿಗೆ, ಬುಕ್ಸ್ಗೆ, ಊಟಕ್ಕೆ, ಉಳ್ಕೊಳ್ಳೋಕ್ಕೆ ಇನ್ನು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಯೋಚನೆ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ಅವಳ ಮದುವೆ ಬರುತ್ತೆ. ಮುಗಿತಾ ಇದ್ದಂಗೆ ಮಗನ ಮದುವೆ. ಇನ್ನೇನು ರಿಟೈರ್ ಆಗ್ತೀರಾ? ಮೈ ತುಂಬ ಸಾಲ ಮಾಡಿಕೊಂಡು ಏನು ಅಂತ ಸುಖ ಅನುಭವಿಸ್ತೀರಾ? ಯೋಚನೆ ಮಾಡಿ. ಏನೋ ನನಗೆ ತೋಚಿದ್ದನ್ನು ಹೇಳಿದೆ. ಅಷ್ಟಕ್ಕೂ ಇನ್ನು ಮನೆ ಸಾಲನೂ ತೀರಿಲ್ಲ. ಯಾಕ್ರಿ ಸುಮ್ಮನಾಗೋದ್ರಿ? ಈಗಲೇ ಇವಳು ಬಾಯಿ ತಡ್ಕೊಳಕ್ಕಾಗಲ್ಲ. ಇನ್ನಾಳೆ ಮೆಡಿಕಲ್ ಬೇರೆ ಮಾಡಿಬಿಟ್ರೆ 2 ಕೋಡೆ ಬಂದ್ಬಿಡುತ್ತೆ. ತುಂಬಾ ಅಹಂಕಾರ ರೀ ಇವಳಿಗೆ. ಒಂಚೂರು ವಿನಯ ಇಲ್ಲ. ತಗ್ಗಿ ಬಗ್ಗಿ ನಡೀದೆ ಹೋದ್ರೆ ಮುಂದೆ ಹೋಗೋ ಮನೆಯಲ್ಲಿ ಹೇಗೋ ಏನೋ ಚಿಂತೆ ಆಗಲ್ವಾ? ನೀನು ಹೇಳೋದೇನೋ ಸರಿ, ಆದ್ರೆ ಅವರಿಬ್ಬರಿಗೂ ಏನು ಉತ್ತರ ಕೊಡ್ತೀಯ? ಅದನ್ನ ನನಗೆ ಬಿಡಿ. ನಾ ಹೇಳಿದ್ದಕ್ಕೆ ನೀವು ಸುಮ್ಮನೆ ಹ್ಞೂ ಅನ್ನಿ ಅಷ್ಟೇ. ಇಷ್ಟೇ ಎಲ್ಲ ಗಂಡಂದಿರು ಪಾಡು. ಸಾಕು, ಸುಮ್ಮನಿರ್ರಿ. ಇಲ್ಲಿ ಇವಾಗ ಹ್ಞೂ ಅಂದ್ಬಿಟ್ಟು ಅಲ್ಲಿ ಅವ್ರ ಎದುರಿಗೆ ಏನಾದರೂ ಉಲ್ಟಾ ಗಿಲ್ಟಾ ಹೊಡೆದ್ರೆ ನಾನು ಸುಮ್ಮನಿರಲ್ಲ. ನಾನು ಅವತ್ತು ತಗೊಂಡಿದ್ದ ನಿರ್ಧಾರ ಸರಿಯಾಗೇ ಇತ್ತು. ಈಗಲೇ ಹಿಂಗೆ ಆಡ್ತೀಯಾ, ಇನ್ನೇನಾದ್ರು ಮೆಡಿಕಲ್ ಓದ್ಗಿದ್ಬಿಟ್ರೆ ನಿನ್ನನ್ನು ಹಿಡಿಯಕ್ಕಾಗತ್ತಾ? ಮಾತಾಡಿದಕ್ಕೆಲ್ಲ ಈ ಮಾತೊಂದು ಆಡ್ತೀಯಲ್ಲ, ನಿನ್ನಿಂದಾನೇ ನನ್ನ ಜೀವನ ಹಾಳಾಗಿದ್ದು. ಅದಕ್ಕೆ ನಿನ್ ಕಂಡ್ರೆ ಇತ್ತೀಚೆಗೆ ನನ್ಗೆ ಆಗ್ತಾ ಇಲ್ಲ. ಮನೋಹರ ಪ್ರಕೃತಿ ನಿರ್ಮಿತ ಜೈನ ಧಾರ್ಮಿಕ ಕೇಂದ್ರ ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠ. ಸುಧಾಪುರ ಎಂತಲೂ ಕರೆಯಲಾಗುವ ಈ ಮಠದ ಪೀಠಾಧಿಪತಿಗಳಾಗಿ ಪರಮಪೂಜ್ಯ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳವರು ಪೀಠ ಅಲಂಕರಿಸಿದಾಗಿನಿಂದ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು, ಧಾರ್ಮಿಕ ಪ್ರಭಾವನೆಗಳ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಮಂದಿರಗಳ ಜೀರ್ಣೋದ್ಧಾರ, ಭಕ್ತಾದಿಗಳಿಗೆ ಊಟ ವಸತಿ ವ್ಯವಸ್ಥೆಯಿಂದ ಹಿಡಿದು ಅನೇಕ ಉತ್ತಮೋತ್ತಮ ಕಾರ್ಯಕ್ರಮಗಳಿಗೆ ನಾಂದಿ ಹಾಡಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಪಾಳು ಬಿದ್ದ ಮುತ್ತಿನ ಕೆರೆಯಲ್ಲಿ ಈಗ ಪ್ರತಿ ವರ್ಷ ಜಗತ್ಪ್ರಸಿದ್ಧ ತೆಪ್ಪೋತ್ಸವ ಅಮೋಘವಾಗಿ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಿದ್ಧಚಕ್ರ ಆರಾಧನೆ, ಚತುರ್ವಂಶತಿ ತೀರ್ಥಂಕರರಿಗೆ ಏಕಕಾಲದಲ್ಲಿ ಪಂಚಾಮೃತಾಭಿಷೇಕ, ರಥೋತ್ಸವ, ತೆಪ್ಪೋತ್ಸವ ಹೀಗೆ ಇನ್ನು ಅನೇಕ ಪೂಜಾ ವಿಧಿಗಳು ದಿನಾಂಕ 23/3/2021 ಆರಂಭವಾಗಿ ದಿನಾಂಕ 28/3/2021 ಜಿನಗಾನ ವಿಶಾರದೆ ಜಯಶ್ರೀ ಹೊರನಾಡು ಇವರ ಸುಮಧುರ ಕಂಠಯುತ ಗಾನದೊಂದಿಗೆ ವೈಭವವಾಗಿ ನಡೆಯಿತು. ಜಿನವರ ನೇಮೇಶ್ವರ
ಯುವರಾಜ ಮನ್ಮಥ ತೇಜ ಜಿನವರ ನೇಮೀಶ್ವರ. ಶಂಖಲಾಂಛನಯುತ ಧೀರೋದಾತ ಶಂಖಲಾಂಛನಯುತ ಧೀರೋದಾತ ಪಂಚಕಲ್ಯಾಣಕ ಮುಕ್ತಿವಧೂವರ ಕಪಟವರಿಯದ ಶುದ್ಧ ಮನಸಿಜ ಧರ್ಮೋಪದೇಶಕ ತೀರ್ಥಂಕರ ಜಿನವರ ನೇಮೀಶ್ವರ. ಸೋಂಧಾ ಕ್ಷೇತ್ರದ ಅಗ್ರಪೀಠ ಸ್ಥಿತ ಸೋಂಧಾ ಕ್ಷೇತ್ರದ ಅಗ್ರಪೀಠ ಸ್ಥಿತ ಪುಣ್ಯ ಪ್ರವರ್ತಕ ನೇಮಿ ಜಿನೇಶ್ವರ ಕ್ಷೇತ್ರದ ಹಿರಿಮೆಯ ಕಾರಣ ಪುರುಷ ಭವ್ಯಾತ್ಮರೆಲ್ಲರ ಭಾಗ್ಯದ ಐಸಿರಿ ಜಿನವರ ನೇಮೀಶ್ವರ. ಈಗ ಸ್ವರಾಭಿಷೇಕ ತಂಡದಿಂದ ಮುಕ್ತಿಪಥ ಸೇರುವುದಕ್ಕೆ ಅನ್ನುವಂತಹ ಜಿನ ಭಜನೆಯನ್ನ ಕೇಳುವಂತಹ ಸರದಿ ನಮ್ಮದು. ಮುಕ್ತಿಪಥ ಸೇರಲು ಭವಬಂಧ ದಾಟಲು ಮುಕ್ತಿಪಥ ಸೇರಲು ಭವಬಂಧ ದಾಟಲು ಜಿನನಾಮ ಸ್ಮರಣೆಯಿಂದ ಸಕಲವು ಸಾಧ್ಯ. ನಮೋಕಾರ ಮಂತ್ರ ಪಠಿಸಿ ದೋಷವು ದೂರ. ಜಿನನಾಮ ಸ್ಮರಣೆಯಿಂದ ಸಕಲವು ಸಾಧ್ಯ. ನಮೋಕಾರ ಮಂತ್ರ ಪಠಿಸಿ ದೋಷವು ದೂರ. ಮುಕ್ತಿಪಥ ಸೇರಲು ಭವಬಂಧ ದಾಟಲು ಮುಕ್ತಿಪಥ ಸೇರಲು
ಬಂಧುಗಳೇ, ರತ್ನತ್ರಯ ಧಾರಾವಾಹಿಯಲ್ಲಿ ಜಾಹೀರಾತುಗಳನ್ನು ನೀಡಲು, ನಿಮ್ಮ ಶುಭಾಶಯಗಳನ್ನು ಪ್ರಸಾರ ಮಾಡಲು ಮತ್ತು ಪುಣ್ಯಾರ್ಜಕರಾಗಿ ಸಹಕರಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಸಕ್ತ ಬಂಧುಗಳು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು